ಆರ್ಸಿಬಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಲ್ತುಳಿತದಲ್ಲಿ 11 ಮಂದಿ ಮೃತಪಟ್ಟಿದ್ದು 47ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಈ ಸಂಬಂಧ ಮೈಸೂರಿನ ಆರ್ಟಿಐ ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಅವರು ಕಬ್ಬನ್ಪೇಟೆ ಪೊಲೀಸರಿಗೆ ದೂರನ್ನು ಕೂಡ ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ನಿನ್ನೆ ಅವರು ಖುದ್ದು ಕಬ್ಬನ್ಪೇಟೆ ಪೊಲೀಸ್ ಠಾಣೆಗೆ ಭೇಟಿಯನ್ನ ನೀಡಿ ಅಲ್ಲಿ ಒಂದಷ್ಟು ವಿಚಾರಣೆಯನ್ನ ಎದುರಿಸಿ ಬಂದಿದ್ದಾರೆ. ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ದೂರು ಈಗ ಊರ್ಜಿತ ಆಗಿದೆಯಾ ಸರ್? ಆನ್ಲೈನ್ ಮೂಲಕ ಕೊಟ್ಟಿದ್ರಿ ಸರ್? ಇಮೇಲ್ ಮೂಲಕ ಕಳಿಸಿದೆ, ಮತ್ತು ನೋಂದಾಯಿತ ಅಂಚೆ ಮೂಲಕ ಕಳಿಸಿದೆ. ಅದ್ರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಮತ್ತು ಕೆಲವು ಮಾಹಿತಿಗಳನ್ನು ಪಡೆಯೋದಕ್ಕೆ, ದಾಖಲೆ ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಯಿತು. ಹಾಗಾಗಿ ನಾನು ಬೆಂಗಳೂರಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಅರ್ಜಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಕೇಳಿದಾಗ ಈಗ ಆ ಪ್ರಕರಣವನ್ನು CIDಗೆ ವಹಿಸಿರೋದ್ರಿಂದ ನನ್ನ ಅರ್ಜಿಯ ವಿಚಾರಣೆಯನ್ನು ಕೂಡ CID ನಡೆಸೋ ಸೂಕ್ತ ಅಂತೇಳಿ ನನ್ನ ಅರ್ಜಿಯನ್ನು ಅಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದರೆ, ಮತ್ತು ಕೆಲವು ದಾಖಲೆಗಳನ್ನು ಕೋರಿ ನಾನು ಮಾಹಿತಿಗಳ ಅರ್ಜಿ ಸಲ್ಲಿಸಿದ್ದೀನಿ. ಮತ್ತು ನಾನು ನಿನ್ನೆ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನಾನು ಮಾಹಿತಿಗಳ ಸಂಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ತಿಳಿದು ಬಂದಿರೋದು, ಈ ಒಂದು ದುರಂತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕಾರಣ ಅಂತೇಳಿ ಕಂಡುಬಂದಿದೆ. ಯಾಕೆ ಅಂತ ಹೇಳಿದ್ರೆ, ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಳಗೆ ಕ್ರೀಡಾ ಅಭಿಮಾನಿಗಳು ಕಳಿಸ್ದೆ ಅವರೆಲ್ಲರೂ ಕೂಡ ವಿಧಾನಸೌಧ ಹತ್ರ ಮೊದಲು ಬರಬೇಕು, ಆ ನಂತರ ಕ್ರೀಡಾಂಗಣಕ್ಕೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಗೇಟ್ಗಳನ್ನ ತೆರೀಬಾರದು ಅಂಥೇಳಿ ಒಂದು ಮೌಖಿಕ ಸೂಚನೆ ಕೊಟ್ಟಿದ್ರಿಂದಲೇ ಅಲ್ಲಿ ಎಲ್ಲ ಗೇಟ್ಗಳನ್ನು ತೆರೆದೆ. ಒಂದು 2-3 ಗೇಟ್ಗಳು ಅಷ್ಟೇ ತೆರೆದು ಈ ಒಂದು ದುರಂತಕ್ಕೆ ಕಾರಣ ಆಗಿರೋದು ಕೂಡ ಮಾಹಿತಿಗಳು ಬಂದಿವೆ. ಎಲ್ಲ ಮಾಹಿತಿನ ಆಧರಿಸಿ ಏನು ನಾನು ದೂರರ್ಜಿ ಕೂಡ ಆ ದೂರರ್ಜಿ ಸಂಬಂಧಪಟ್ಟಂತೆ ಒಂದು ನಿಷ್ಪಕ್ಷಪಾತ ತನಿಖೆ ನಡೆಸುವ ಮೂಲಕ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮತ್ತು ಇತರ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಂಥ ಪ್ರಯತ್ನ ಮುಂದುವರೆದಿದೆ. ಬಟ್ ಹಲವರ ತಲೆದಂಡ ಆಗಿದೆ ಸರ್. ದಯಾನಂದ ಆದಿಯಾಗಿ ಹಲವರು ಅಮಾನತ್ತಾಗಿದ್ದಾರೆ, ಮತ್ತೆ ವರ್ಗಾವಣೆ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಸರ್. ಅಲ್ಲಿ ನಾನು ಈ ರಾಜ್ಯದ ಸರ್ಕಾರದ ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳ ಮನವಿ ಮಾಡ್ಕೊಳ್ಳೋಣ ಅಂದರೆ, ಈ ಒಂದು ಪ್ರಕರಣ ತಾವು ಗಂಭೀರವಾಗಿ ಪರಿಗಣಿಸಬೇಕು. ಕೇವಲ 4-5 ವರ್ಷಗಳ ಕಾಲ ಅಧಿಕಾರ ಇರ್ತಕ್ಕಂಥ ಜನಪ್ರತಿನಿಧಿಗಳು ಅನಿಸ್ಕೊಂಡ ರಾಜಕಾರಣಿಗಳು ಸಮಯ ಬಂದಾಗ ತಮ್ಮ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರ ಅಧಿಕಾರಿಗಳನ್ನು ತಪ್ಪಿತಸ್ಥರಾಗಿ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಯಾಕೆ ಅಂತೇಳಿ, ಈ ಪ್ರಕರಣದಲ್ಲಿ ನಿಜವಾದ ಆರೋಪಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಮ್ಮನ್ನು ತಪ್ಪು ಮುಚ್ಕೊಳ್ಳೋಕ್ಕೋಸ್ಕರ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾದ ಮಾಹಿತಿ ಇಲ್ಲ. ಅವರು ಸೂಕ್ತ ಬಂದೋಬಸ್ತ್ ಮಾಡಿಲ್ಲ ಅಂತ ಹೇಳಿದ್ರು. ಯಾಕೆಂದರೆ ಇಡೀ ರಾಜ್ಯ ಜನರಿಗೆ ಗೊತ್ತಿದೆ, 3ನೇ ತಾರೀಕು ರಾತ್ರಿ ಏನು RCB ತಂಡ ಗೆದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಕ್ರೀಡಾ ಅಭಿಮಾನಿಗಳು ರಸ್ತೆಗಳಲ್ಲಿ ಸಂಭ್ರಮಾಚರಣೆ ಮಾಡಿದರು. ಆ ಸಂದರ್ಭದಲ್ಲಿ ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ ಪೊಲೀಸರು ತಮ್ಮ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ರಿಂದಲೇ ಯಾವುದೇ ರೀತಿಯ ಅಹಿತಗಲಾಟೆ ನಡೆಯಲಿಲ್ಲ. ಆದರೆ ಸರ್ಕಾರ, ಅದರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ತಮ್ಮ ಒಂದು ರಾಜಕೀಯ ಲಾಭಕ್ಕೋಸ್ಕರ ಒಂದು ಕಾರ್ಯಕ್ರಮನ ದಿಢೀರಂತ ಹಮ್ಮಿಕೊಂಡಿದ್ದರಿಂದ ಅದಕ್ಕೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಈ ದುರಂತ ಸಂಭವಿಸಿತು ಹೊರತು ಪೊಲೀಸರ ಒಂದು ವೈಫಲ್ಯದಿಂದ ಈ ದುರಂತ ಸಂಭವಿಸಿಲ್ಲ. ಅಂತಿಮವಾಗಿ ನಿಮ್ಮ ಆಗ್ರಹ ಸರಿ ಸರ್, ಏನು ಈಗ ಅನ್ಯಾಯಕ್ಕೊಳಗಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು, ಅವ್ರಿಗೆ ನ್ಯಾಯ ಸಿಗಬೇಕು ಮತ್ತು ನಿಜವಾದ ತಪ್ಪಿತಸ್ಥರ ಶಿಕ್ಷೆ ಆಗಬೇಕು ಅನ್ನೋದು ನನ್ನ ಒಂದು ಆಗ್ರಹ ಆಗಿದೆ. ಆ ನಿಟ್ಟಿನ ಹೋರಾಟವನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸರ್. ಇಷ್ಟು ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಸದ್ಯಕ್ಕೆ ನಾನು ಕಬ್ಬನ್ಪೇಟೆ ಪೊಲೀಸರಲ್ಲಿ ಮನವಿಯನ್ನು ಮಾಡಿದ್ದೇನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು ಅನ್ನೋದು ನನ್ನ ಆಗ್ರಹ. ಈ ನಿಟ್ಟಿನಲ್ಲಿ ನಾನು ನನ್ನ ಹೋರಾಟವನ್ನು ಮುಂದುವರಿಸ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.